ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಫಸ್ಟ್ ಟೈಮು ಬೇರೆಯವ್ರ ಬ್ಲೌಸು ನಾನು ಇಷ್ಟು ದಿನ ಕಲ್ತಿರೋದ್ರಲ್ಲಿ ದುಡ್ಡಿಗೆ ಅಂತ ವರ್ಕ್ ಹಾಕಿರೋದು ಅಂದರೆ ಇದೇ ಫಸ್ಟ್ನೇ ಬ್ಲೌಸು. ಇದಕ್ಕೆ ನಾನು ಎಷ್ಟು ದುಡ್ಡು ತೊಗೊಂಡಿದ್ದೀನಿ, ಹಾಗೆಯೇ ಇದಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಹಾಕೋದಕ್ಕೆ, ಒಂದು ದಿನದಲ್ಲೇ ಹಾಕಿದ್ನ ಅಥವಾ 2 ದಿನ, ಎಷ್ಟು ದಿನ ಟೈಮಲ್ಲಿ ಹಾಕಿದ್ದೀನಿ, ಹಾಗೆಯೇ ಎಷ್ಟು ದುಡ್ಡು ತೊಗೊಂಡಿದ್ದೀನಿ, ತುಂಬಾ ಟಿಪ್ಸ್ಗಳೊಂದಿಗೆ ನಿಮಗೆ ಈ ವಿಡಿಯೋ ಇರುತ್ತೆ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನೇ ನಿಮ್ಮ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಗಿನರ್ಸಿಗೆ ಆದಷ್ಟು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ. ಇದರಲ್ಲಿ ನೀವು ನಂಬರ್ಸ್ ಕೂಡ ನೀವು ನೋಡ್ಕೋಬೋದು. ನಾನು ಕ್ಯಾಮ್ರಾ ಅದರಿಂದನೇ ಈ ರೀತಿ ಫ್ರಂಟಲ್ಲಿ ಇಟ್ಟಿದ್ದೀನಿ. ನೀವು ಯಾವ ನಂಬರ್ಗೆ ನಾನು ಹೇಗೆ ಹಾಕ್ತೀನಿ ಅನ್ನೋದನ್ನೆಲ್ಲ ನೀವು ಕಂಪ್ಲೀಟಾಗಿಯೇ ನೀವು ಇದರಲ್ಲಿ ಕಲಿಬಹುದು. ನಾನು ಇದರಲ್ಲಿ ಆಲ್ರೆಡಿ ಫ್ರಂಟ್ ನೆಕ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾನು ಇದ್ರದ್ದು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು, ಸ್ಲೀವು ಎಲ್ಲದನ್ನು ನಾನು ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ಇದರ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬಿಗಿನರ್ಸ್ಗೆ ಕೆಲವೊಬ್ಬರಿಗೆ ಕಟಿಂಗ್ ಬರಲ್ಲ, ಯಾವ ರೀತಿ ಮಾರ್ಕ್ ಹಾಕೋದು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಟೈಲರ್ಸ್ಗಾದರೆ ಆಲ್ರೆಡಿ ಐಡಿಯಾ ಇರುತ್ತೆ. ಟೈಲರಿಂಗ್ ಕಲ್ತಿಲ್ಲ, ನಾವು ಏನಿದ್ರು ಬರೀ ವರ್ಕ್ ಹಾಕೋದು ಮಾತ್ರ ಕಲಿತಾ ಇದ್ದೀವಿ ಅನ್ನೋರಿಗೆ ಆ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಆ ವಿಡಿಯೋ ನಾನು ಆದಷ್ಟು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅಥವಾ ನೀವು ಕೂಡ ನಮ್ಮ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ಇದರ ಹಿಂದಿನ ವಿಡಿಯೋನೇ ಅದಾಗಿರುತ್ತೆ. ನಾನು ಇದನ್ನು ನೋಡಿ ನೀಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕಿನ ಪ್ರಕಾರನೇ ನಾನು ಇದರಲ್ಲಿ ಯಾವ ಕಲರ್ ಅಂದರೆ ಕಾಪರ್ ಕಲರ್ ಜೆರಿ ಥ್ರೆಡ್ಡಲ್ಲಿ ನಾನು ಇದಕ್ಕೆ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕಿದ್ದೀನಿ. ಆನಂತರ ಇದಕ್ಕೇನು ಅಂದರೆ ಕ್ಯಾನ್ವಾಸ್ ಕೂಡ ಹಾಕಿದ್ದೀನಿ ನಾನು. ನೀವು ಇದರಲ್ಲಿ ಇನ್ನೊಂದು ಗಮನಿಸಬೇಕು, ನಾವು ಈ ರೀತಿ ಬಾಲ್ ಚೈನು, ಸ್ಟೋನ್ ಚೈನು ಅಥವಾ ಲೋಡಿಂಗ್ ಸ್ಟಿಚ್ಚು ನಾನು ಇದು ಯಾವುದು ನಿಮಗೆ ಹೇಳ್ಕೊಟ್ಟಿಲ್ಲ. ಅದು ಗೊತ್ತಿದೆ, ಕಲ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಅದರದ್ದು ಡೌಟ್ ಇದೆ, ಇಲ್ಲ ಅಕ್ಕ ನಮಗೆ ಬರಲ್ಲ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಅದರದ್ದು ಕೂಡ ನಿಮಗೆ ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಕಂಪಲ್ಸರಿ ಕ್ಯಾನ್ವಾಸ್ ಹಾಕಬೇಕಾಗುತ್ತೆ. ಆನಂತರ ನಾವು ಇದನ್ನೆಲ್ಲ ಫುಲ್ಲು ನೋಡಬೇಕಾಗುತ್ತೆ ನಾವು. ಯಾಕಂದರೆ ಇಷ್ಟು ದಿನ ಚಿಕ್ಕ ಫ್ರೇಮು, ಚಿಕ್ಕ ಚಿಕ್ಕ ಬಟ್ಟೆಯಲ್ಲಿ ಹಾಕಿರ್ತೀವಿ, ನಮಗಿನ್ನೂ ಅಷ್ಟು ಇದು ಇರೋದಿಲ್ಲ. ಹಾಗಾಗಿ ಇದು ಬಟ್ಟೆ ಎಲ್ಲಾದರೂ ಅದರ ಅಡಿ ಬಂದು ಕುತ್ಕೋಬೋದು, ನೋಡಿಕೊಂಡು ನೀವು ನೀಟಾಗಿ ಹಾಕಬೇಕಾಗತ್ತೆ. ನಾನು ಸ್ಯಾಟಿನ್ ಸ್ಟಿಚ್ ಆದಮೇಲೆ ಈ ಸ್ಯಾಟಿನ್ ಸ್ಟಿಚ್ಗೂ ಆನಂತರ ಲೋಡಿಂಗ್ ಸ್ಟಿಚ್ಗೂ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವಲ್ಲಿ ನಾನು ಯಾವುದಕ್ಕೆಲ್ಲ ಸೆಟ್ ಮಾಡ್ಕೊತೀನಿ, ಯಾವುದಕ್ಕೆಲ್ಲ ನಾನು ಲಿಫ್ಟರ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರಬೇಕಾಗತ್ತೆ. ಈಗ ನಾನು ಲೋಡಿಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಥ್ರೆಡ್ ಹಾಕಿದ್ದೀನಿ. ಇನ್ನೂ ಒಂದು ಏನಂದರೆ, ಈಗ ನಾವು ಜರಿ ಕಲರಲ್ಲಿ ಜರಿ ಥ್ರೆಡ್ಡಿಂದ ನಾವೇನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀವಲ್ಲ, ಅದರಲ್ಲೇ ನೀವು ಯಾವ ಕಾರಣಕ್ಕೂ ಲೋಡಿಂಗ್ ಥ್ರೆಡ್ ಅದರ ಮೇಲೆ ಸ್ಟಿಚ್ ಹಾಕಬಾರ್ದು. ಯಾಕೆ ಅಂದರೆ ಸಪೋಸ್ ನೀವೇನಾದರೂ ಲೋಡಿಂಗ್ ಮೇಲೆ ಫಿಲ್ ಮಾಡುವಾಗ ಯಾವುದೇ ರೀತಿ ಥ್ರೆಡ್ ಕಾಣಿಸ್ಬಾರ್ದು, ಅಥವಾ ಏನೋ ಒಂದು ಅದು ಅಷ್ಟು ನೀಟಾಗಿ ಬರೋದಿಲ್ಲ. ನೀವು ಯಾವ ಕಲರಲ್ಲಿ ಲೋಡಿಂಗ್ ಹಾಕ್ತಿರೋ ಅದೇ ಕಲ್ಲರಿಂದನೇ ನೀವು ಫಸ್ಟ್ ಲೈನ್ನ ಥ್ರೆಡ್ಗೆ ಅದೇ ಕಲರ್ ದಾರದಿಂದನೇ ಹಾಕಬೇಕಾಗತ್ತೆ ನೋಡಿ. ನಾನು ಕರೆಕ್ಟಾಗಿ ಈಗ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ನಾವು ಏನಾದರೂ ಥ್ರೆಡ್ನ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದ್ರೂ ನಾವು ಮೇಲೆ ಏನು ಲೋಡಿಂಗ್ ಹಾಕ್ತೀವಿ ಅದರಿಂದನೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸ್ವಲ್ಪ ಫ್ರೇಮ್ನ ತಳ್ಳಿದ್ರೆ ಸಾಕು, ಅಡ್ಜಸ್ಟ್ ಆಗುತ್ತೆ. ಈಗ ನೋಡಿ ಅದ್ರ ಮೇಲೆ ನಾನು 2 ಲೈನ್ ಡಿಸೈನ್ ಬರೋ ರೀತಿ ಹಾಕ್ತಾಯಿದ್ದೀನಿ. ಅದನ್ನು ನೀವು ನೋಡಿ, ಫ್ರೇಮ್ ಮೂಮೆಂಟ್ ನಾನು ಹೇಗೆ ಮಾಡ್ತಾಯಿದ್ದೀನಿ, ಆನಂತರ ಅಲ್ಲಿ ನಂಬರ್ಸನ್ನು ನೀವು ನೋಡ್ಕೋಬೇಕಾಗತ್ತೆ ನೋಡಿ. ಒಂಚೂರು ಫ್ರೇಮ್ ಮೂವ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ಒಂಚೂರು 0 ಇಂದ 4ವರೆಗೂ ಬರುತ್ತೆ ನೋಡಿ. ಅದನ್ನು ನೀವು ಕರೆಕ್ಟಾಗಿ ಫ್ರೇಮ್ನ ನಂಬರ್ 4ಗೆ ಬರುವಾಗ ಫ್ರೇಮ್ ಮೂಮೆಂಟ್ ಮಾಡಬೇಕಾಗುತ್ತೆ. ನಿಮ್ದು ಏನಿದ್ರೂ ಈ ಲಿಫ್ಟರ್, ಫ್ರೇಮು ಇವೆರಡು ಬ್ಯಾಲೆನ್ಸ್ ನೀಟಾಗಿ ಬಂತು ಅಂದರೆ ಯಾವುದು ಬೇಕಾದ್ರೂ ನೀವು ಹಾಕ್ಬೋದು. ನಾನು ತುಂಬಾ ಖುಷಿ ಆಗ್ತಾಯಿದೆ ಫಸ್ಟ್ ಟೈಮು ಹಾಕಿರೋದ್ರಿಂದ. ಯಾಕೆ ಅಂದರೆ ಇದ್ರದ್ದು ಏನು ಐಡಿಯಾನೇ ಇದ್ದಿದ್ದಿಲ್ಲ ನನಗೆ. ಆ ಥರ ಇರುವಾಗ ಇನ್ನೂ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಒಂದು ಸಿಗ್ತಾಯಿದ್ದಿಲ್ಲ. ಯಾಕೆಂದರೆ ಸ್ಟಿಚಿಂಗ್ ಮಾಡೋ ಬಟ್ಟೆ
ಟೈಲರಿಂಗ್ ಸ್ಟೂಡೆಂಟ್ಸ್ ಬೇರೆ, ಮನೆ ಕೆಲಸ, ಇದರಲ್ಲೆಲ್ಲ ಕರೆಂಟ್ ಪ್ರಾಬ್ಲಮ್ ಒಂದು, ಇಷ್ಟೆಲ್ಲದ್ರ ನಡುವೆನೂ ನನಗೆ ಅದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದ್ದಿದ್ದು ಕೂಡ ತುಂಬ ಅಂದರೆ ತುಂಬ ಕಡಿಮೆ. ಅಷ್ಟು ಕಡಿಮೆ ಸಮಯದಲ್ಲೇ ನಾನು ಕಲ್ತಿದ್ದೀನಿ. ಕರೆಕ್ಟಾಗಿ ಇದಕ್ಕೆ ಅಂತ ಏನಾದರೂ ನೀವು ಪ್ರಾಕ್ಟೀಸ್ ಮಾಡೋರು ಇದನ್ನೇ ನಾವು ಕಲಿತೀವಿ ಅನ್ನೋರು ಬೇರೆ ಯಾವುದು ಟೈಲರಿಂಗ್ ಕೆಲಸ ಬೇರೆ ಯಾವುದು ಮಾಡಲ್ಲ, ಇದನ್ನಷ್ಟೇ ನಾವು ಕಲಿಯೋವರೆಗೂ ಇದನ್ನೇ ಮಾಡ್ತೀವಿ ಅನ್ನೋರು ನೀವು ಕರೆಕ್ಟಾಗಿ ನಾನು ಹೇಳಿರೋ ರೀತಿಯಲ್ಲಿ ನೀವು ಕಲಿತ್ರೆ 15 ದಿವಸಕ್ಕೆ ಖಂಡಿತ ಕಲಿತೀರ. ಅಷ್ಟು ಈಸಿ ಮೆಥಡ್ ಅದು, ನಾನು ಹೇಳ್ಕೊಟ್ಟಿರೋದೆಲ್ಲದು. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಹಿಂದಿನ ವಿಡಿಯೋಗಳನ್ನೆಲ್ಲ ನೀವು ಸರ್ಚ್ ಮಾಡಿ ನೋಡ್ಬೋದು. ತುಂಬಾ ಯೂಸ್ಫುಲ್ ವಿಡಿಯೋಗಳಿದ್ದಾವೆ. ಅದರಲ್ಲಿ ನೋಟ್ಸ್ ಪ್ರಕಾರ ಕಲಿಯುವಂಥದ್ದು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಅದರಲ್ಲಿ. ಈಗ ನೋಡಿ ನಾನು ಸ್ಟೋನ್ ಚೈನ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಈ ಬಾಲ್ ಚೈನಿಗೆ ನಾನು 1.5 ನಂಬರಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂಚೂರು ನಾವು ಟೈಟಾಗಿ ಎಳೆದು ಹಾಕಬೇಕಾಗತ್ತೆ. ಟೈಟಾಗಿ ಅಂದರೆ ಕಟ್ಟಾಗೋ ರೀತಿಯಲ್ಲ, ಒಂಚೂರು ಲೂಸ್ ಬಿಟ್ಟು ಹಾಕೋದು ಬಂದರೆ ಏನಾಗುತ್ತೆ, ಕರೆಕ್ಟ್ ಶೇಪು ಬರೋದಿಲ್ಲ. ನೋಡಿ ನಾನು ಇನ್ನೂ ಒಂದು ಸ್ಟೆಪ್ ಹಾಕ್ತಾಯಿದ್ದೀನಿ. 1.5 ನಂಬರ್ಗೆ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ಫಸ್ಟಿಗೆ 1-2-3 ಸ್ಟಿಚ್ಚು ಹಾಗೆ ಹಾಕ್ಕೊಂಡು, ಆ ನಂತರ ಇದನ್ನು 1-2 ನೀಡಲ್ ಆ ಕಡೆ ಈ ಕಡೆ ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅದನ್ನು ಲಾಕ್ ಮಾಡಿಕೊಂಡು ನೋಡಿ ಒಂಚೂರು ಅದನ್ನು ನಾವು ಎಳಿಬೇಕಾಗುತ್ತೆ ಬಾಲ್ ಚೈನ್ನ. ಅಥವಾ ನೀವೇನಾದರೂ ಲೂಸ್ ಬಿಟ್ರಿ ಅಂದರೆ ಅದೇನಾಗುತ್ತೆ, ಆ ಶೇಪಿಗೆ ಕರೆಕ್ಟಾಗಿ ನೀಟಾಗಿ ಕೊಡೋದಿಲ್ಲ. ಅದು ತುಂಬಾ ಅದು ಏನಾಗುತ್ತೆ, ಲೂಸ್ ಬಂದುಬಿಡುತ್ತೆ, ಸರಿನೂ ಆಗಲ್ಲ. ಒಂಚೂರು ಎಳೆದು ಹಾಕಬೇಕಾಗುತ್ತೆ. ಈಗ ನಾನು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಕೂಡ ಈಗ ಹಾಕ್ತಾಯಿದ್ದೀನಿ. ನೋಡಿ ಇದನ್ನ ಸುಮ್ಮನೆ ಸಿಂಪಲ್ಲಾಗಿ ಚಿಕ್ಕ ಡಿಸೈನ್ ಹಾಕೋಣ ಅಂತ ಹೋದರೆ ಇದು ಫುಲ್ಲು ದೊಡ್ಡದಾಗೆ ಆಗಿಬಿಟ್ಟಿದೆ. ಇದನ್ನು ಆದರೆ ಎಷ್ಟು ದುಡ್ಡು ತೊಗೋಬೋದು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ನೀವು ಹೇಳಿ. ನಾನು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಇದಕ್ಕೆ 500 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಇದು ವರ್ಕ್ ಹಾಕೋದಕ್ಕೆ 500, ಸ್ಟಿಚ್ ಮಾಡೋದಕ್ಕೆ 250. ನೋಡಿ ಈಗ ನಾನೊಂದು ತೋರಿಸಿದ್ನಲ್ಲ, ಇದು ಒಂದು ಶೀಟಿಂದ ಕಟ್ ಮಾಡ್ಕೊಂಡಿರುವಂಥದ್ದು. ಈಗ ಬಿಗಿನರ್ಸಿಗೆ ಇನ್ನೂ ಸ್ಟಾರ್ಟಿಂಗು ಹಾಗೆಯೇ ಅಂದಾಜು ಮೇಲೆ ಹಾಕಬೇಕಾದ್ರೆ ಅಷ್ಟು ಇನ್ನೂ ಗೊತ್ತಾಗಲ್ಲ. ಆ ರೀತಿ ಇರುವಾಗ ನೀವು ಈ ರೀತಿ ಒಂದಷ್ಟು ಸೈಜಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರಿ ಅಂದರೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೂ ಕೂಡ ಒಂದು ಚಿಕ್ಕದು ಒಂದು ದೊಡ್ಡದು ಬರೋದಿಲ್ಲ. ಈಗ ನಾವು ಈ ಮಾರ್ಕ್ ಹಾಕ್ದಿರ ಏನಾದರೂ ಹಾಕಕ್ಕೆ ಹೋದರೆ ಏನಾಗುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು ಬರೋ ಚಾನ್ಸ್ ಇರುತ್ತೆ. ಈ ರೀತಿ ಒಂದು ಶೀಟಲ್ಲಿ ಅಥವಾ ಯಾವುದನ್ನ ವೆಡ್ಡಿಂಗ್ ಕಾರ್ಡ್ ಇರ್ತಾವಲ್ಲ, ಆ ಥರ ಸ್ವಲ್ಪ ದಪ್ಪ ಇರುವಂಥದ್ದು ನೋಡಿ ಅದರಲ್ಲಿ ನಾವೇನಾದರೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ನಮಗೆ ಸೈಜ್ ಪ್ರಕಾರ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ಎಲ್ಲದೂ ಒಂದೇ ಸೈಜ್ ಬರುತ್ತೆ. ಬಿಗಿನರ್ಸಿಗೆ ಕಲಿಯೋದಕ್ಕೂ ಕೂಡ ಅದು ಈಸಿ ಆಗುತ್ತೆ. ನೋಡಿ ಈಗ ನಾನು ಅದರಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಕೆಲವೊಂದಿಷ್ಟು ಸ್ಲೀವ್ ಕಟ್ ಮಾಡ್ಕೋಬೋದು, ಅದೇ ರೀತಿ ನೆಕ್ಕಿಗೂ ಕೂಡ ನಾವು ಕಟ್ ಮಾಡ್ಕೋಬೋದು. ಅದೇ ಹೇಳ್ತೀನಲ್ಲ, ನೀವು ನೋಟ್ಸ್ ಪ್ರಕಾರ ಕಲಿತ್ರೆ ಮಾತ್ರ ಈ ಥರ ಎಲ್ಲದೂ ನಿಮಗೆ ಐಡಿಯಾ ಸಿಗುತ್ತೆ. ಈಗ ನೋಡಿ ನಾನು ಇದನ್ನು ಕೂಡ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನಂಬರ್ 2ಕ್ಕೆ ಸೆಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಇದು ಅಷ್ಟೇ ನೀಟಾಗಿ ಕರ್ವ್ ಶೇಪಲ್ಲಿ ನಾನು ಹಾಕ್ತಾಯಿದ್ದೀನಿ. ಬಿಗಿನರ್ಸ್ಗೆ ತುಂಬಾ ಖುಷಿಯಾಗುತ್ತೆ. ಸ್ಟಾರ್ಟಿಂಗು ಕಲ್ತಿದ್ದೀವಿ, ಇಷ್ಟು ಹಾಕಿದ್ದೀವಿ ಅಂತ ಅಂದಾಗ ಆಲ್ರೆಡಿ ಕಲ್ತಿರೋರ್ಗಾದರೆ ಅದೇನು ಕಷ್ಟ ಅನಿಸಲ್ಲ. ನಮಗೊಂದೊಂದು ಚಿಕ್ಕ ಚಿಕ್ಕ ಫ್ಲವರ್ ಕೂಡ ಎಷ್ಟು ಹಾಕಿದ್ರೆ ಅದು ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅದು ಸ್ಟಾರ್ಟಿಂಗ್ ಬಿಗಿನರ್ಸಿಗೆ ಮಾತ್ರ ಅರ್ಥ ಆಗೋದದು. ನೋಡಿ ಈಗ ನಾನು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನಂಬರ್ 2ಕ್ಕೆ ಸೆಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಇದಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತಂದರೆ, ಬ್ಯಾಕ್ ನೋಡಿ ರೆಡಿಯಾಗಿದೆ ಆಲ್ರೆಡಿ. ಇದು ಬ್ಯಾಕ್ ರೆಡಿ ಮಾಡಬೇಕಾದ್ರೆ ನಾನು 6:45 ಆಗಿತ್ತು, 7 ಗಂಟೆ ಅಂದ್ಕೊಳ್ಳಿ. 7 ಗಂಟೆ ಕೂತ್ಕೊಂಡ್ರೆ 9:30ಗೆ ಮುಗಿದಿದೆ ಇದು. ಅಂದರೆ ಎಷ್ಟು 2.5 ಗಂಟೆ ಟೈಮ್ ಹಿಡಿದಿದೆ. ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಬಿಗಿನರ್ಸ್ ಇನ್ನೂ ಹೊಸ್ದಾಗಿ ಅಲ್ವಾ, ನಮಗೆ ಗೊತ್ತಾಗಲ್ಲ ಏನಿಲ್ಲ, ಸಪೋಸ್ ತಪ್ಪಾಗ್ಬಿಡುತ್ತೋ ಏನೋ ಅದು ಒಂದು ಭಯ ಇರುತ್ತೆ. ಹಾಗಾಗಿ ಇದಕ್ಕೆ ನಾನು 7 ಗಂಟೆಯಿಂದ 9:30ವರೆಗೂ ಕುತ್ಕೊಂಡು ಹಾಕಿದ್ದೀನಿ. ಎದ್ದೇ ಇಲ್ಲ, ಸೆಂಟ್ರಲ್ಲಿ ಯಾವುದಕ್ಕೂ ಏನಕ್ಕೂ ಎದ್ದಿಲ್ಲ. ಇದನ್ನೇ ಮಾಡಿದ್ದೀನಿ. 2.5 ಗಂಟೆ ಹಿಡ್ದಿದ್ದೀನಿ. ಬ್ಯಾಕ್ ನೆಕ್ ಮಾತ್ರ ನಾನು ಹೇಳ್ತಾ ಇರೋದು. ಇದು ಫ್ರಂಟು ನೀವೇ ನೋಡ್ಬೋದು. ಇದನ್ನು ಒಂದು 1.3 ಏನೋ ನಾನು ಒಂದು 3 ಪಾಯಿಂಟ್ ಸ್ಪೀಡ್ ಇಟ್ಟಿದ್ದೀನಿ. ಇದು 20 ನಿಮಿಷನೇನೋ 22 ನಿಮಿಷ ಹಿಡ್ದಿದೆ ಫ್ರೆಂಡ್ಸ್. ಇದನ್ನು ಹಾಕೋದಕ್ಕೆ ನನಗೆ ಟೈಮು.
25 ನಿಮಿಷ ಅಂದ್ಕೊಳ್ಳಿ. ಹಾಫ್ ಆನ್ ಅವರ್ ಫ್ರಂಟ್ ನೆಕ್ಕಿಗೆ ಆಗಿದೆ. ಹಾಗೆಯೇ ಸ್ಲೀವು, ಫ್ರಂಟ್ ನೆಕ್ಕು ಎರಡೂ ನಾನು ಒಂದೇ ದಿನ ಹಾಕಿದ್ದೀನಿ. ಬ್ಯಾಕ್ ನೆಕ್ಕು ನೈಟ್ ಹಾಕಿದ್ದೀನಿ. ಸಂಜೆ 7 ಗಂಟೆಯಿಂದ 9:30ವರೆಗೂ ಬ್ಯಾಕ್ ನೆಕ್ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆಯೇ ಬೆಳಗ್ಗೆ 10 ಗಂಟೆಯಿಂದ 11:30 12 ಗಂಟೆ ಕರೆಂಟ್ ಹೋಗೋ ಟೈಮ್ವರೆಗೂ ಫ್ರಂಟ್ ನೆಕ್ಕು ಹಾಗೆಯೇ ಎರಡೂ ಸ್ಲೀವ್ ಕೂಡ ನಾನು 2 ಗಂಟೆಯಲ್ಲಿ ಹಾಕಿದ್ದೀನಿ. ಅಂದ್ರೇನು 4:30 5 ಅವರ್ ಟೈಮ್ ಹಿಡಿಯುತ್ತೆ. 1 ಅವರ್ಗೆ 100 ರೂಪಾಯಿ ಅಂತ ಆಯಿತು ನಮ್ಮ ಲೆಕ್ಕದಲ್ಲಿ, ಟೈಲರ್ ಲೆಕ್ಕದಲ್ಲಿ. ಈಗ ನೋಡಿ ಇದರಲ್ಲಿ ಒಂದು ನಾನು ಫ್ಲವರ್ ಹಾಕ್ತಾಯಿದ್ದೀನಿ. ಇದು ಬೇಬಿ ಪಿಂಕ್ ಇರುವಂಥದ್ದು. ಈ ಫ್ಲವರ್ಗೆ ನೀವು ನಂಬರ್ನ ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಒಂದಕ್ಕೆ ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಯಾವುದಕ್ಕೆಲ್ಲ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಎಲ್ಲದಕ್ಕೂ ನಾವು ಸೆಟ್ ಮಾಡಿಕೊಂಡೇ ಹಾಕೋದಕ್ಕೆ ಬರೋದಿಲ್ಲ ಅಲ್ವಾ. ನೋಡಿ ಈ ರೀತಿ ಇದಕ್ಕೆ ಫ್ಲವರ್ಗೆ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಕೋಬೋದು. ಇನ್ನೂ ಒಂದು ಫ್ರೆಂಡ್ಸ್, ಅಲ್ಲಿ ಏನು ಸ್ವಲ್ಪ ಖಾಲಿ ಜಾಗ ಇತ್ತು, ನಾನು ಅಲ್ಲಿ ಹಾಕಬೇಕಾದ್ರೆ ಏನಾಯಿತು, ಅದು ಹಾಕೋದು ವಿಡಿಯೋ ಆನ್ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದು ಫಿಲ್ ಮಾಡೋದು ಆರ್ಚ್ ಟೈಪ್ ಬಂದಿದೆ ನೋಡಿ, ಬಾಲ್ ಚೈನ್ ಸ್ಟೋನ್ ಚೈನ್ ಪಕ್ಕ, ಅದನ್ನು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ. ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವುದಾದ್ರು ಹಾಕುವಾಗ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ನಂಬರ್ 1ಕ್ಕೆ ಸೆಟ್ ಮಾಡಿಕೊಂಡು ಈಗ ಇದು ಏನಿದೆ, ಇದು ಲೀಫ್ ಏನಿದೆ ಅದಕ್ಕೆ ನಾನು ಔಟ್ಲೈನ್ ಕೊಡ್ತಾಯಿದ್ದೀನಿ. ಔಟ್ಲೈನು ನೀವು ಆದಷ್ಟು ನಂಬರ್ 1ಗೆ ಸೆಟ್ ಮಾಡ್ಕೊಂಡು ಹಾಕಿದ್ರೆ ಅಂದರೆ ಹೈಲೈಟಾಗಿ ಕಾಣಿಸುತ್ತೆ. ಔಟ್ಲೈನ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. 0ಇಂದ ಹಾಕಿದ್ರೆ ಒಂದು 2-3 ಸುತ್ತರಿಬೇಕು. ಹಾಗೆಯೇ ಸ್ವಲ್ಪ ಸೈಡ್ ಹೋಗೋಯ್ತು ಅಂದರೂ ಚೆನ್ನಾಗಿ ಕಾಣಲ್ಲ. ಈ ರೀತಿ ನೀವು ನಂಬರ್ 1ಕ್ಕೆ ಸೆಟ್ ಮಾಡಿಕೊಂಡು ಹಾಕಿದ್ರಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಇಂಥ ಒಳ್ಳೆ ಟಿಪ್ಸ್ಗಳು ನಿಮಗೆ ಇನ್ನೂ ಮುಂದಕ್ಕೆ ಬೇಕು ಅನ್ನೋ ಹಾಗಿದ್ದರೆ ನೀವು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಬೇಕು. ಹಾಗೆಯೇ ಇದು ಯೂಸ್ ಆಗುತ್ತೆಪ್ಪ ಇದು ಅಂತ ಅನಿಸಿದ್ರೆ ಲೈಕ್ ಮಾಡಿ. ಈ ಡಿಸೈನ್ ಇಷ್ಟ ಆಯಿತಾ, ಹೇಗೆ ಹಾಕಿದ್ದೀನಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದನ್ನು ಹಾಕಿರೋದೇ ನನಗಿಷ್ಟು ಖುಷಿಯಾಗಿದೆ. ಇನ್ನೂ ನೀಟಾಗಿ ಕಲಿಬೇಕು. ತುಂಬ ಚೆನ್ನಾಗಿ ಒಂದು ಒಳ್ಳೆ ಹೇಗೆ ಎಲ್ಲರೂ ಪರ್ಫೆಕ್ಟಾಗಿ ನಾವು ಈಗ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅದೇ ಟೈಪು ಪರ್ಫೆಕ್ಟಾಗಿ ವರ್ಕ್ ಹಾಕೋದನ್ನು ಕಲಿಬೇಕು. ಯಾವುದೇ ಆಯಿತು ನಾನು ಕಲಿಬೇಕು ಅಂತ ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ. ಅಷ್ಟು ನನಗೆ ಚಿಕ್ಕ ವಯಸ್ಸಿಂದನೂ ರೂಢಿ. ಅದು ಏನಾದರೂ ಒಂದು ಕಲಿಬೇಕು ಅಂದರೆ ಅದು ಬರೋವರೆಗೂ ಬಿಡೋದಿಲ್ಲ ನಾನು. ಆ ಥರ ನನಗೆ ಸ್ವಭಾವ. ಏನಾದರೂ ಕಲಿಬೇಕಂದ್ರೆ ಅದು ಕಲೀಲೇಬೇಕು. ಎಷ್ಟನ್ನ ಕಷ್ಟ ಆಗಲಿ, ಅದೆಷ್ಟನ್ನ ಖರ್ಚಾಗಲಿ, ಅದೆಲ್ಲ ಸೆಕೆಂಡು. ಅದು ಮನಸ್ಸಿಗೆ ಕಲಿಬೇಕು ಅಂತ ಬಂತು ಅಂದರೆ ಕಲಿಯೋವರೆಗೂ ಬಿಡೋದಿಲ್ಲ. ನೋಡಿ ಇದು ನೋಡಿ ಹೇಗೆ ಹಾಕ್ತಾಯಿದ್ದೀನಿ ಅಂತ. ಈಗ ಅಲ್ಲಲ್ಲಿ ಒಂದೊಂದು ಲೀಫ್ನ ಹಾಕ್ತಾಯಿದ್ದೀನಿ ನಾನು. ಇದನ್ನು ಸುಮ್ಮನೆ ಚಿಕ್ಕದಾಗಿ ಹಾಕಿ ಅಕ್ಕ ಅಂತ ಹೇಳಿದ್ರು ಅವರು. ಅದು ಚಿಕ್ಕದಾಗಿ ಹಾಕೋಕ್ಕೋಗಿ ಇಷ್ಟು ದೊಡ್ಡದಾಗಿ ಆಗೋಗ್ಬಿಡ್ತು. ಸುಮ್ಮನೆ ಸಿಂಪಲ್ಲಾಗಿರಲಿ ಅಂತ ಹೇಳಿದ್ರು. ನಾನು ಯಾವುದಾದ್ರೂ ಡಿಸೈನ್ನ ನೋಡಿಕೊಂಡು ಮಾಡಬೇಕು ಆಗಿತ್ತು. ಚಿಕ್ಕದಾಗಿ ನೋಡ್ಕೊಂಡು ಮಾಡಬೇಕಾಗಿತ್ತು. ಏನೋ ಮಾಡೋಕ್ಕೋಗಿ ಇಷ್ಟು ದೊಡ್ಡದಾಗಿ ಹೋಗ್ಬಿಡ್ತು. ಇದು ಏನು ಹೇಳಲಿಲ್ಲ ಅವರು. ಅಕ್ಕ ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಅಂದರೂ ಚೆನ್ನಾಗಿ ಹಾಕಿದ್ದೀರಾ ಅಂತ ಹೇಳಿದ್ರು. 500 ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ನೀವೇ ಹೇಳಬೇಕಿದು. ಯಾಕೆಂದರೆ ಫ್ರಂಟು ಬ್ಯಾಕು ಹಾಗೆಯೇ ಸ್ಲೀವ್ಗೆ ಲೀಫ್ ಮಾತ್ರ ಹಾಕಿದ್ದೀನಿ. ಹಾಗಾಗಿ 500 ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು. ಈ ಥರ ನನ್ನ ಜೊತೆ ಕಲಿತಾ ಇರೋರು ಈ ಸ್ಟೆಪ್ಪಲ್ಲಿ ಯಾರು ಹಾಕಿದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ನಾನು ಇದನ್ನು ಯಾವ ನಂಬರಿಂದ ಈ ರೀತಿ ಚಿಕ್ಕದಾಗಿ ಬಟನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇಲ್ಲಿ ಅಲ್ಲೇನು ಗ್ಯಾಪ್ ಫಿಲ್ ಮಾಡಬೇಕಾಯಿತು. ಅದು ಹಾಗೆ ಖಾಲಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಬಟನ್ ಸ್ಟಿಚ್ನ ಹಾಕಿದ್ದೀನಿ ಅಲ್ಲಿ. ನೋಡಿ ಹೇಗೆ ಬಂದಿದೆ ಅಂತ. ಫೈನಲಿ ಅಂತೂ ನನಗೂ ತುಂಬ ಖುಷಿ ಆಗ್ತಾಯಿದೆ. ನೆಕ್ಸ್ಟು ಸ್ಲೀವ್ಗೆ ಎಲ್ಲದಕ್ಕೂ ಡಿಸೈನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮಾಡ್ತೀನಿ ಖಂಡಿತ. ಆದಷ್ಟು ಇದರಲ್ಲಿ ಒಂದು ಅರ್ಧ ಭಾಗ ಕಲ್ತಿದ್ದೀನಲ್ಲ ಅನ್ನೋಷ್ಟು ಖುಷಿ ಇದೆ. ಏಕೆಂದರೆ ಇನ್ನೂ ನೀಟಾಗಿ ಬರಬೇಕು. ನೋಡೋಕ್ಕೇನೋ ನಿಮಗೆ ಈ ರೀತಿ ಕಾಣಿಸುತ್ತೆ, ಅದು ಕ್ಲಿಯರಾಗಿ ಎಲ್ಲ ಗೊತ್ತಿದ್ದವರಿಗೆ ತುಂಬ ಆಲ್ಟ್ರೇಷನ್ ಹುಡುಕ್ತಾರೆ ಈ ಥರದ್ರಲ್ಲೂ. ಆ ಥರ ನೀಟಾಗಿ ಬರಬೇಕು. ನೋಡಿ ಹೇಗೆ ಅನ್ನಿಸ್ತು ಅಂತ, ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಹೇಳಿ ಫ್ರೆಂಡ್ಸ್, ನನಗೆ ಖುಷಿಯಾಗುತ್ತೆ. ಬ್ಯಾಕ್ ನೆಕ್ ನೋಡಿ ಈ ಥರ ಹಾಕಿದ್ದೀನಿ. ಫ್ರಂಟು ಬ್ಯಾಕು ಎರಡೂ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ನ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.